ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈಕಿ ಮಾಮ್ಸ್. ಇವತ್ತೊಂದು ಚಿಕ್ಕ ಪಾಡ್ಕಾಸ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಇವತ್ತು ನನ್ನ ದೋಸ್ತ ಬಂದಿದ್ದಾನೆ. ನನ್ನ ದೋಸ್ತನ ಬಗ್ಗೆ ಹೇಳ್ಬೇಕಂದ್ರೆ ಎರಡೇ ಮಾತು: ರಸಿಕರ ರಾಜ, ಎಲ್ಲ ಹುಡುಗಿಯರ ಪಾಲಿಗೆ ಅಣ್ಣ, ದಯಾನಂದ್ ಬ್ರಹ್ಮಚಾರಿಗೆ ಸ್ವಾಗತ ಸುಸ್ವಾಗತ ನಮ್ಮ ಸೈಕಿ ಮಾಮ್ಸ್ ಚಾನಲ್ಗೆ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆ? ಸೈಕಿ ಮಾಮ್ಸ್ ಅಂದ್ರೆ ಚೆನ್ನಾಗಿ ಸಿಟ್ಟಿದೆ ಗುರು, ಚೆನ್ನಾಗಿರೋಣ. ದೇವ್ರು ಒಳ್ಳೇದ್ ಬಂದಿ ಕಣ ನಿಮಗೆ. ದೇವ್ರು ನಂಗೆ ಒಳ್ಳೇದು ಮಾಡೋದು. ಕೊನೆಗೆ ಅಣ್ಣ ಮಾಡ್ಬಿಟ್ಟಲ್ಲ ರಸಿಕರ ರಾಜ ಅಂದ್ಬಿಟ್ಟು. ಬೇರೆ ತರ ಕೊಡ್ಲ ಇಂಟ್ರೊಡಕ್ಷನ್ ಮತ್ತೆ? ಬೇಡ ಪರವಾಗಿಲ್ಲ, ಹೇಳು ಕೊಡ್ತೀನಿ. ಬೇಡ ಇಷ್ಟೇ ಸಾಕು. ರಸಿಕರ ರಾಜ, ಬೇಡ ಎಲ್ಲ ಹುಡುಗಿಯರ ಹೃದಯ ಕದ್ದ ಚೋರ ದಯಾನಂದ್ ಅಮರಾಚಾರಿಗೆ ಸ್ವಾಗತ. ನಾನ್ ನನ್ ಕೈಲಿ ಆಗ್ತಿಲ್ಲ ಕಣಣ್ಣ, ಬಿಟ್ಬಿಡೋಣ ನನ್ನ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಹೌದು, ಇವತ್ತು ನಿಂಗೆ ಏನ್ ಖುಷಿ ಆಗ್ತಲ್ವಾ? ದೊಡ್ಡ ಯೂಟ್ಯೂಬರ್ ಜೊತೆ ಎಲ್ಲ ಕುತ್ಕೊಂಡು ಪಾಡ್ಕಾಸ್ಟ್ ಅಲ್ಲೆಲ್ಲ ಮಾತಾಡಕಂತ ಬಂದಿದ್ಯಲ್ಲ. ದೊಡ್ಡ ಯೂಟ್ಯೂಬರು ಯಾರು? ನಾನೇ. ಯಾವಾಗಿಂದ? ನೀನು ಅದೇ ತರ ತಾನೇ ದೊಡ್ಡ ಆಕ್ಟರ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ ಆಫೀಸ್ ಅಲ್ಲೆಲ್ಲ. ಇದನ್ನ ಕಟ್ ಮಾಡ್ರು. ಸರಿ ಆಯ್ತಪ್ಪ, ಇವಾಗ ಪಾಡ್ಕಾಸ್ಟ್ ಬಂದಿದ್ದೀನಿ ನಾನು. ಏನ್ ಟಾಪಿಕ್ ಮೇಲೆ ಮಾತಾಡೋದು? ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗಾಗ್ಲಿ ವ್ಯೂವರ್ಸ್ಗಾಗ್ಲಿ ಸ್ವಲ್ಪ ಒಂದೆರಡು ಮಾತಾಡು. ಮಾತೇ ಇಲ್ಲ. ಹಲೋ ಗೈಸ್, ನನ್ನ ಫ್ರೆಂಡ್ ಕರೆದಂತೂ ನಾನು ಬಂದಿದ್ದೀನಿ. ಏನೋ ಪಾಡ್ಕಾಸ್ಟ್ ಅಂತ ಹೇಳ್ತಿದ್ದಾನೆ, ನೋಡೋಣ ಏನು ಪಾಡ್ಕಾಸ್ಟ್ ಮಾಡ್ತಾನೋ. ಹಾಯ್ ಎವ್ರಿವನ್. ಓಕೆ, ನೀನು ಕೇಳ್ದಲ್ಲ ಟಾಪಿಕ್ ಏನಂದ್ರೆ ಸಿಂಪಲ್, ಸರಿನಾ? ಆ್ಯಕ್ಚುಲಿ ಹ್ಯೂಮನ್ಸ್ ಎಲ್ಲ ಬಂದ್ಬಿಟ್ಟು ಏಲಿಯನ್ಸ್. ನಾವೆಲ್ಲ ಬಂದು ಎವಲ್ಯೂಷನ್ ಆಗಿಲ್ಲ ಅರ್ಥಲ್ಲೇ, ಓಕೆನಾ? ನಾವೆಲ್ಲ ಯಾರೋ ಲೈಕ್ ತಂದು ಬಿಟ್ಟಿರಂಗೆ, ಅರ್ಥ ಆಯ್ತಾ? ಅಲ್ಲ, ಇದೆಂತದಿದೆ? ಅದು ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ, ಹ್ಯೂಮನ್ಸ್ ಎಲ್ಲ ಬಂದು ಏಲಿಯನ್ಸ್ ಅಂತ ಹೇಳ್ತಾ ಇದ್ದೀನಿ ಡೈರೆಕ್ಟ್ ಆಗಿ. ಅದನ್ನ ಹೆಂಗ್ ಪ್ರೂವ್ ಮಾಡ್ತೇನೆ? ನಾನು ಅಪೋಸ್ ಮಾಡ್ತೀನಿ. ನೀನು ಅಪೋಸ್ ಮಾಡು, ನಾನು ಪ್ರೂವ್ ಮಾಡ್ತೀನಿ. ತುಂಬಾ ಇದೆ. ಸೊ ನಿನ್ ಪ್ರಕಾರ ಹೇಗೆ ನಾವು ಏಲಿಯನ್ಸ್ ಅಂತ ಹೇಳ್ತೀವಿ? ನಾವು ಹುಡ್ದಾಗಿಂದ ಬೇಕಾದ್ರೆ ನೋಡ್ಕೊ, ಒಂದು ಚಿಕ್ಕ ಮಗು ಆಗುತ್ತೆ, 1 ವರ್ಷದ ಗಂಟ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಕೂತಿರುತ್ತೆ. ಬಟ್ ಅದೇ ನಿಮ್ಮ ನೇಚರಲ್ಲೇ ಒಂದು ಕೋಳಿ ಮೊಟ್ಟೆ ಇಡ್ಲಿ, ಮೊಟ್ಟೆಯಿಂದ ಒಂದು ಕೋಳಿ ಈಚೆಗೆ ಬರಲಿ, ಅದು ಆಟೋಮೆಟಿಕ್ ಆಗಿ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೆಲ್ಲ ನಡೆಯೋ ಸ್ಟಾರ್ಟ್ ಮಾಡುತ್ತೆ. ಒಂದು ಹಸು ಕರು ಹಾಕ್ಲಿ, ಸರಿನಾ? ಕರು ಹುಟ್ಟಿ 1 ಅವರ್ಗೆಲ್ಲ ಎದೋಳೋ ಅಂತ ಶಕ್ತಿ ಇದೆ. ಬಟ್ ಅದೇ ಮನುಷ್ಯನ್ಗೆ ಆಗುತ್ತಾ? ಹುಟ್ಟಿದ ತಕ್ಷಣ ಮಗು ಎದ್ಬಿಟ್ಟು ಹಿಂಗೋ ವಾಕ್ ಮಾಡೋಕೆ ಮತ್ತೆ 8 ತಿಂಗಳು 9 ತಿಂಗಳು ಆದಮೇಲೆ ಅದು ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ 6 ತಿಂಗಳು ಆದ್ಮೇಲೆ ದಬಾಕೊಳ್ಳೋ ಸ್ಟಾರ್ಟ್ ಆಗುತ್ತೆ. ಅದು ದಬಾಕೊಂಡ್ಬಿಟ್ರೆ ಏಲಿಯನ್ಸ್ ಅಂದ್ಬಿಡ್ತೀನಿ ನೀನು. ಇಟ್ ಈಸ್ ಟೈಮ್ ಟೇಕಿಂಗ್, ಓಕೆನಾ? ಎವ್ರಿ ಕ್ರಿಯೇಚರ್ ಹ್ಯಾಸ್ ಇಟ್ಸ್ ಓನ್ ನೇಚರ್, ಓಕೆನಾ? ಅದ್ರ ಪ್ರಕಾರನೇ ಹೋಗುತ್ತೆ. ವಿ ಆರ್ ಹ್ಯೂಮನ್ಸ್, ಓಕೆನಾ? ವಿ ಆರ್ ನಾಟ್ ಅನಿಮಲ್ಸ್, ಬೈ ದ ವೇ. ಎಸ್, ಇದೇ ಥರ ಹೇಳ್ತೀಯ ಅಂದ್ಬಿಟ್ಟೆ ನಾನು ಒಂದು ರೆಡಿ ಮಾಡ್ಕೊಂಡಿದ್ದೆ ಈ ಥರ ಪಾಯಿಂಟ್ಸ್ಗೆಲ್ಲ, ಸರಿನಾ? ಸೊ ನೀನು ಇದೇ ಥರ ಟೈಮ್ ಟೇಕಿಂಗ್ ಅಂತೆಲ್ಲ ಹೇಳ್ತಾ ಇದೆಯಲ್ಲ, ನೀನೇ ಅರ್ಥ ಮಾಡ್ಕೋ. ನಾವು ಬೇರೆ ಪ್ಲಾನೆಟಿಂದ ಬಂದಿದ್ದೀವಿ, ಓಕೆನಾ? ಸೊ ನಮ್ಗಿಲ್ಲಿ ಅಡಾಪ್ಟಬಿಲಿಟಿ ನಮ್ದು ತುಂಬಾ ಕಮ್ಮಿ ರೇಟ್ ಇದೆ. ಅಂದ್ರೆ ಬೇರೆ ಯಾವುದೇ ಅನಿಮಲ್ಸ್ ಏನನ್ನ ಕಂಪೇರ್ ಮಾಡ್ಕೊ ನೀನು. ಒಂದು ನಾಯಿ ಆಗಲಿ, ಬೇಕಾದ್ರೆ ನಾಯಿ ಹೊಡೆದಾಗ ಕಣ್ಣು ಓಪನ್ ಮಾಡೋಕ್ಕಾಗಲ್ಲ. ಬಟ್ ಆದರೆ 1-2-3 ಅವರ್ಸ್ ಆದಮೇಲೆ ಸ್ವಲ್ಪ ಕ್ರಾಲ್ ಆದರೂ ಮಾಡೇ ಮಾಡುತ್ತೆ. ಎಲ್ಲ ಅನಿಮಲ್ಸ್, ಒಂದು ಆ್ಯಂಟು ಅಷ್ಟೇ ನೀನು ತಗೋ, ಆ್ಯಂಟ್ ಕೈಲೂ ಒಂದಿದೆ, ಶಕ್ತಿ ಇದೆ. ಬಟ್ ಹ್ಯೂಮನ್ಸ್ ತಗೊಂಡ್ರೆ ಅಂದರೆ ಅದು ಸ್ಟಾರ್ಟಿಂಗ್ ಆಗಲ್ಲ. ಸೊ ಅದ್ರ ಬೇಸಸ್ ಮೇಲೆ ಹೋಗ್ಬೋದು. ಇನ್ನೂ ಎಷ್ಟೊಂದಿದೆ ಎಕ್ಸಾಂಪಲ್ಸ್ ನಿಂಗೆ ಹೇಳಕ್ ಹೋದ್ರೆ. ಸಿ ಅಗೇನ್ ಕಮಿಂಗ್ ಟು ಯುವರ್ ಪಾಯಿಂಟ್, ನೀನು ಹೇಳ್ದಂಗೆ ಅದು ಹುಟ್ಟಿದಾಗೆ ಬಂದ್ಬಿಡ್ತಂಗೆ ಅಂತ ಕಂಪೇರ್ ದ ಲೈಫ್ ಸ್ಪ್ಯಾನ್. ನಮ್ಮ ಲೈಫ್ ಸ್ಪ್ಯಾನ್, ಅನಿಮಲ್ಸ್ ಲೈಫ್ ಸ್ಪ್ಯಾನ್. ಒಂದು ಡಾಗ್ ತಗೊಂಡ್ರೆ 12 to 14 years, ಮ್ಯಾಕ್ಸಿಮಮ್ 15 years. ಓಕೆ. ಆ ಹ್ಯೂಮನ್ ಆವರೇಜ್ ಲೈಫ್ ಇಸ್ 50 to 80 years. ಹಳೆ ಕಾಲದಲ್ಲಿ ಬದುಕ್ತಿದ್ರು ಬಿಡು, ಓಕೆ, ಅದು ಬೇರೆ ಮಾಡಿ ಜಾಸ್ತಿ ಬದುಕ್ತಿದ್ರು. ಸೊ ಆ 60 years ಅಥವಾ 70 years ಇರೋದಕ್ಕೆ ಈ 1 year ನೀನು ಹೇಳ್ತಿರೋ ಪ್ರಕಾರ ವಿ ನೀಡ್ ಅ ಟೈಮ್. ಓಕೆ, ನೀನು ಆ ಥರ ಮಾತಾಡಂಗಿದ್ರೆ ಆನೆದು ಲೈಫ್ ಸ್ಪ್ಯಾನ್ ಮರ್ತೋಗ್ಬಿಟ್ಟೆಪ್ಪ ನಾನು. 100 ಇಂದ 120 ಇರ್ಬೇಕು ಅನ್ಸುತ್ತೆ. ಆನೆದು ಲೈಫ್ ಸ್ಪ್ಯಾನ್ ಹೌದು, 100 ಇಂದ 120 ಇರ್ಬೇಕು. ಅದೇಂಗೆ ಹೇಳ್ತೀಯಾ? ಮತ್ತೆ ನೀನು ಅದೊಂದೇ ನಾನು ಪ್ರೂವ್ ಮಾಡ ಅನ್ನೋದು 120 years ಅಂತ ಲೈಫ್ ಸ್ಪ್ಯಾನ್. ಫೋನ್ ತಗೋ, ಗೂಗಲ್ ಮಾಡು. ಆಡಿಯನ್ಸ್ ಈ ಚಾನ್ಸ್ ನಿಮಗೆ ಕೊಡ್ತಾ ಇದ್ದೀರಿ, ಮಾಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ಲಾ? ನಾವು ಇವಾಗ ಹ್ಯೂಮನ್ಸ್ ಅಪ್ಪ, ನಾವು ವಾಕ್ ಮಾಡ್ಬೇಕಂದ್ರೆ ಶೂ ಚಪ್ಪಲಿ ಹಾಕೊಂಡೇ ವಾಕ್ ಮಾಡ್ತೀವಿ ಜಾಸ್ತಿ. ಹೌದು. ಇಲ್ಲಾಂದ್ರೆ ನಮ್ಗೆ ಕಾಲು ಒಡೆದೋಗೋದಾಗ್ಲಿ ಅದು ಇದು ಎಲ್ಲ ಆಗುತ್ತೆ. ಬಟ್ ಅನಿಮಲ್ಸ್ಗೆಲ್ಲ ನೋಡಿ ಅಡಾಪ್ಟಬಿಲಿಟಿ ಹೆಂಗಿದೆ ಅಂದ್ರೆ, ಅದಕ್ಕೆ
ಅರ್ಥಲ್ಲಿ ಎವಲ್ಯೂಷನ್ ಆಗಿರೋ ಅನಿಮಲ್ಸ್ಗೆಲ್ಲ ಹುಟ್ಟಿದ ತಕ್ಷಣನೇ ಆಟೋಮೆಟಿಕ್ ಒಂದು ಸ್ಲಿಪ್ಪರ್ ತರ ಒಂದು ಬಂದಿರುತ್ತೆ. ಒಂದು ನಾಯಿ ತಗೊಂಡ್ರು ಅದ್ರ ಪಾದ ಡಿಫ್ರೆಂಟ್ ಆಗಿರುತ್ತೆ, ಆನೆ ತಗೊಂಡ್ರು ಅಷ್ಟೇ, ಹಸು ತಗೊಂಡ್ರು ಅಷ್ಟೇ. ನೀನು ಬೇಕಾದ್ರೆ ಒಂದು ಸೊಳ್ಳೆ ಬೇಕಾದ್ರೆ ತಗೋ, ಒಂದು ಇರುವೆ ತಗೋ. ಸೊ ಇವಾಗ ನಿನ್ ಪ್ರಕಾರ ಒಂದು ಜಿಡ್ಲೆ ತಗೋ. ಇವಾಗ ನಿನ್ ಪ್ರಕಾರ ಮನುಷ್ಯರ ಕಾಲ್ಗೆ ಏನೋ ಒಂದು ಬಂದಿರ್ಬೇಕಿತ್ತು ಅಂತ ಇದೆಯಾ? ಎಸ್, ನಮ್ದು ಇಲ್ಲೇ ಇವಲ್ಯೂಷನ್ ಆಗಿದ್ದಿದ್ರೆ ನಾವು 100% ನಮ್ಗೊಂದು ಬಂದಿರ್ಬೇಕಾಗಿದ್ದು. ಓಕೆನಾ, ನಾವಿಲ್ಲಿ ಇವಲ್ಯೂಷನ್ ಆಗಿಲ್ಲ. ಮತ್ತೆ ಆಗಿನ ಕಾಲದಲ್ಲಿ ಅಂದ್ರೆ ಆದಿಮಾನವರ ಕಾಲದಲ್ಲಿ ಅವ್ರನ್ನ ಚಪ್ಪಲಿ ಹಾಕೊಂಡು ಓಡಾಡ್ತಾ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಶ್ರೀರಾಮನೇ ಚಪ್ಪಲಿ ಹಾಕೊಂಡು ಓಡಾಡಿದಾನಪ್ಪ, ಸರಿನಾ? ನೀನ್ ಆಗಿನ ಕಾಲ ಅಂತೆಲ್ಲ ಹೇಳ್ಬೇಡ. ಶ್ರೀರಾಮನೇ ಉಡ್ಡು ಚಪ್ಪಲಿ ಹಾಕೊಂಡು Obviously. ಆಬ್ವಿಯಸ್ಲಿ ಅಂದ್ರೆ ಮನುಷ್ಯರ ಸ್ವಭಾವ ಕೊಡೋದು ಸ್ವಭಾವ ಅಲ್ಲ, ಹೇಳ್ತಾ ಇಲ್ವಾ? ಬಿಕಾಸ್ ನಮ್ದು ಪಾದ ಬಂದು ವೀಕ್ ಇದೆ, ಅದಕ್ಕೆ ಅಡಾಪ್ಟಬಿಲಿಟಿ ಇಲ್ಲ ನಮ್ಗೆ. ನೋಡಿ, ಒಂದೇ ಒಂದು ಕಲ್ಲು ಬಂದು ಚುಚ್ಚಿದ್ರು ಸಖತ್ ಪೇನ್ ಆಗುತ್ತೆ. ಬಟ್ ಆದ್ರೆ ಅನಿಮಲ್ಸ್ಗೆ ಅದೇ ಕಲ್ಲು ಅನಿಮಲ್ಸ್ ಎಲ್ಲ ಅದ್ರ ಮೇಲೆ ಓಡಾಡೋದಾಗ ಅದು ಪೇನ್ ಆಗಲ್ಲ. ಅದ್ರ ಅಡಾಪ್ಟಬಿಲಿಟಿ. ಓಕೆನಾ? ಅದ್ರ ಅಡಾಪ್ಟಬಿಲಿಟಿ ಹೆಂಗಿದೆ. ಸೊ ನನ್ಗೆ ಈ ತರ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ನಿಮ್ಗೆ ಹೇಳಕ್ಕೆಲ್ಲ ಹೋದ್ರೆ. ಮತ್ತೆ ನೋಡಿ, ಇಲ್ಲಿ ಎಷ್ಟೊಂದು ಡೈಜೆಸ್ಟಿವ್ ಸಿಸ್ಟಮ್ ಬೇಕಾದ್ರೆ ನೀವು ಯೋಚನೆ ಮಾಡು, ನಮ್ದೇ ಒಂಥರ ಡಿಫ್ರೆಂಟ್ ಆಗಿದೆ. ಈ ಮನುಷ್ಯರಿಗೂ ಪ್ರಾಣಿಗೆ ಏನಕ್ಕೂ ಕಂಪೇರ್ ಮಾಡ್ತಿದ್ದೆ ನಾವು ಕಂಪೇರ್ ಮಾಡ್ತಿರೋದಂತ ನಾವು ಮಾತಾಡ್ತಿರೋದು ಓಕೆ, ನಾವ್ ಏಲಿಯನ್ಸ್ ಅಂತ. ಆ ಪ್ರಾಣಿಗೆ ಅದೇ ಐತೆ, ಮನುಷ್ಯ ಇಲ್ಲ ಅಂತ ಸೈಂಟಿಫಿಕ್ ಹ್ಯೂಮನ್ಸ್ ಆರ್ ಆಲ್ಸೋ ಅನಿಮಲ್ಸ್ ಅಂತ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ಬುಕ್ಕಲ್ಲಿ ಬಂದಿದ್ದೆ. ಹ್ಯೂಮನ್ಸ್ ಆರ್ ಆಲ್ಸೋ ಅನಿಮಲ್ಸ್ ಬಿಕಾಸ್ ದೇ ಆರ್ ಮ್ಯಾಮಲ್ಸ್. ಏನೋ ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ, ತಪ್ಪ. ಮ್ಯಾಮಲ್ಸ್ ಅಲ್ಲ ನಾವು, ಹೋಮೋ ಸಪಿಯನ್ಸ್. ಅಣ್ಣ ಸೈನ್ಸ್. ಓಕೆ, ಅಷ್ಟಾಗಿ 2 ವರ್ಷ ಸೈನ್ಸ್ ತಗೊಂಡಿರ್ಬೇಕು. ಇವ್ನೆ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇವಾಗ ಹ್ಯೂಮನ್ಸ್ ಬಂದ್ಬಿಟ್ಟು ಇಲ್ಲೇ ಎವಲ್ ಆಗಿರೋದು ಅಂತ. ಮಂಗನಿಂದ ಮಾನವ ಅವೆಲ್ಲ ಸುಳ್ಳು. ಆತರ ಅಂದ್ರೆ ಎಲ್ಲಾ ಮಂಗಗಳು ಇಷ್ಟಕ್ಕೆ ಮಾನವ ಆಗ್ಬೇಕಾಯ್ತು, ಮಂಗ ಆಗಿರ್ತಾ ಇರ್ಲಿಲ್ಲ. ಅವೆಲ್ಲ ಸುಳ್ಳು. ನೀನ್ ಹೇಳಿ ಇವಾಗ ಬೇರೆ ಏನಾದ್ರು ಇದ್ರೆ. ಸೊ ನಾವು ಏಲಿಯನ್ಸ್ ಅಂತ ಹೇಳ್ತಿದ್ಯಾ ನೀನು? ಎಸ್. ಓಕೆನಾ? ಏಲಿಯನ್ಸ್ ಅಂದ್ರೆ ನಾವ್ ಯಾಕೆ ನಾವು ನೋಡಿರೋ ಏಲಿಯನ್ಸ್ ಬೇರೆ ಅಂದ್ರೆ ನೋಡಿರೋ ಅಂದ್ರೆ ನೋಡಿಲ್ಲ, ಸಮ್ ಡಾಕ್ಯುಮೆಂಟ್ರೀಸ್ ಆಗ್ಲಿ ಏನೋ ಒಂದು ಬಿದ್ದಿದೆ, ಇಟ್ ಇಸ್ ಆ ಶೇಪ್ ಆ ಸ್ಟ್ರಕ್ಚರ್ ಬೇರೆ ತರ ಇರುತ್ತೆ. ನಮ್ ಸ್ಟ್ರಕ್ಚರ್ ಚೆನ್ನಾಗಿದೆ. ಹೇಗೆ? ಓಕೆ, ಇದೊಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀನು ಹೇಳಿ ಪಾಯಿಂಟ್ಗೆ. ಓಕೆನಾ? ಇನ್ನು ಇಂಡಿಯಾದಲ್ಲಿ ಇದೆಯಾ, ಸರಿನಾ? ಪಕ್ಕದ ಕಂಟ್ರಿ ಯಾವ್ದು ಇಷ್ಟು ಕಾಪಡೆ ಕಂಟ್ರೀಸ್ ಇದೆಯಪ್ಪ. ಪಾಕಿಸ್ತಾನ ಅವ್ರು ಬಂದ್ರು ಅಷ್ಟೇ ಫಾರಿನ್ ಅವ್ರು ಅಂತೀವಿ, ಚೈನಾದವ್ರು ಬಂದ್ರು ಫಾರಿನ್ ಅಂತೀವಿ, US ಬಂದ್ರು ಫಾರಿನ್ ಅವ್ರು ಅಂತೀವಿ. ಸೊ ಅದೇ ತರ ಸಿಕ್ಕಾಪಟ್ಟೆ ಪ್ಲಾನೆಟ್ಸ್ ಇದೆ. ಆ ಪ್ಲಾನೆಟ್ ಇಂದ ನಮ್ಮ ಪ್ಲಾನೆಟ್ ಯಾರೇ ಬಂದ್ರು ಆಬ್ವಿಯಸ್ಲಿ ಏಲಿಯನ್ಸ್ ಅವರು. ಓಕೆನಾ? ಅದ್ರ ಬೆಸ್ಟ್ ಮೇಲೆ ನಾವು ಏಲಿಯನ್. ಇವಾಗ ನಮ್ಗೆ ಗೊತ್ತಿರೋ ಏಲಿಯನ್ಸ್ ಬೇರೆ ಬೇರೆ ಇದೆ ಅಂದ್ರೆ ಬೇರೆ ಬೇರೆ ಪ್ಲಾನೆಟ್ ಬೇರೆ ಬೇರೆ ಎವಲ್ಯೂಷನ್ ಆಗಿರುತ್ತೆ. ಅದು ಇಲ್ಲಿ ಬಂದ್ರೆ ಅಂದ್ರೆ ಅದು ಏಲಿಯನ್ ಇಲ್ಲ. ನೀನು ಹೇಳ್ತಾ ಇರೋದು ಒಂದು ವೇಲಿ ರೈಟ್ ಆಗಿರ್ಬೋದು. ಬಿಕಾಸ್ ವಿ ಕ್ಯಾನ್ ಓನ್ಲಿ ಸಿ 3 dimensions. ಓಕೆನಾ? 4th dimension, 5th dimension, ಎಷ್ಟೋ ಡೈಮೆನ್ಷನ್ ಇದೆ ವಿಚ್ ಅವರ್ ಐಸ್ ಕ್ಯಾನಾಟ್ ಸಿ. ಆ ತರ ನಾವು ಅದನ್ನ ನೋಡಕ್ ಆಗ್ತಿರಲ್ಲ. ಪೀಪಲ್ ಆರ್ ಅರೌಂಡ್ ವಾಚಿಂಗ್ ಅಸ್, ನಾವು ಅದನ್ನ ನೋಡಕ್ ಆಗಲ್ಲ. ಅರ್ಥ ಆಗ್ತಿದೆ ನಿಮ್ಗೆ? एकदम इन्होंने वक्त बदल दिया, जज्बात बदल दिए, जिंदगी बदल दी। 119 पे इतनी अच्छी पार्टनरशिप चल रही थी। ओ भाई, मारो मुझे, मारो मारो मुझे, मारो मारो। नहीं, ये मजाक हो रहा है। 1 सेकंड यार, मजाक हो रहा है। नहीं, ಅಲ್ಲ ನಾನು ಹೇಳ್ತಾ ಇರೋದು, ನೀನ್ ಹೇಳ್ತಾ ಇರೋ ಪ್ಯಾರಲಲ್ ಯೂನಿವರ್ಸ್ ಎಲ್ಲ ಮಾಡ್ಬೇಕು. ಆ ತರ ನೀನ್ ಹೇಳ್ತಾರ ಒಂದು ಪಾಯಿಂಟ್ ಆಗಿರ್ಬೋದು. ಆ ತರದಕ್ಕೆಲ್ಲ ಇನ್ನೂ ಆಗಿಲ್ಲ. ಸರಿ, ಏನೋ ಕನ್ಕ್ಲೂಷನ್ ಕೊಡುದ್ರ, ನಂಗೆ ಟೆನ್ಷನ್ ಮಾಡ್ಬಿಡ ನೀನು. ನಾನು ಹೇಳಿಲ್ವಾ ಹ್ಯೂಮನ್ಸ್ ಏಲಿಯನ್ಸ್. ಎಕ್ಸಾಂಪಲ್, ನಾ ಬಿಸಿಲಲ್ಲಿ ಹೋದ್ರೆ ಛತ್ರಿ ಬೇಕು, ಚಳಿಗೆ ಹೋದ್ರೆ ಅಂದ್ರೆ ನೋಡಿ ಇಲ್ಲಿ ಸ್ನೋ ಬಿಯರ್ಸ್ ಗಿಯರ್ಸ್ ಅದಕ್ಕೆಲ್ಲ ಅಡಾಪ್ಟಬಿಲಿಟಿ ಇದೆ. ಸೊ ಅಲ್ಲಿ ಇರ್ತಾರೆ. ನಾವು ಅದೇ ಹ್ಯೂಮನ್ಸ್ ಹೋದ್ರೆ ಅಂದ್ರೆ ದೊಡ್ಡ ದೊಡ್ಡ ಕ್ಲಾತಿಂಗ್ ಬೇಕು. ಸೊ ನಮ್ದು ಏನಂದ್ರೆ ನಾವು ಏಲಿಯನ್ಸ್. ಲೈಕ್ ನಮ್ಗೆ ಅದಕ್ಕೆ ಅಡಾಪ್ಟಬಿಲಿಟಿಗೆ ತುಂಬಾ ಕಷ್ಟ ಆಗಿ ಇವಲ್ಯೂಷನ್ ಆಗ್ತಾ ಇದೀವಿ. ಅವಾಗ ಬಂದಿದೀವಿ, ಬಂದ್ಬಿಟ್ಟು ಕಷ್ಟ ಬಿದ್ದಿ ಎವಲ್ಯೂಷನ್ ಆಗ್ತಾ ಬರ್ತಾ ಇರೋದು. ಇವಾಗ ಕ್ಲಾತಿಂಗ್ ಇಂದ ಹಿಡಿದು ಸ್ಟೈಲ್ ಪ್ರತಿಯೊಂದು ಒಂದೊಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನೋಡ್ಬೇಕಾದ್ರೆ ಅನಿಮಲ್ಸ್ಗೆಲ್ಲ ಕಂಪೇರ್ ಮಾಡಕ್ ಹೋದ್ರೆ ಇವಾಗ ನಾಯಿ ತಗೋ ಒಂದು ಫರ್ ಅನ್ನೋದು ಬಂದ್ಬಿಟ್ಟಿರುತ್ತೆ ಬಾಡಿ ಫುಲ್ಲು. ಬಟ್ ಅದೇ ಹ್ಯೂಮನ್ಸ್ಗೆಲ್ಲ ಆ ಥರ ಫರ್ ಫುಲ್ ಇಲ್ಲ. ಯಾಕಂದ್ರೆ ರೀಸನ್ಸ್ ಇದೆ. ರೀಸನ್ಸ್ ಅಂದ್ರೆ ನಾವ್ ಏಲಿಯನ್ಸ್. ಸೊ ನಾವೇನ ಇಲ್ಲೇ ಇದ್ದಿದ್ರೆ ನೀನ್ ಹೇಳ್ತಿರೋದು ಕರೆಕ್ಟ್, ಲಾಜಿಕ್ ಇದೆ ಮಚ್ಚ, ಅರ್ಥ ಆಯ್ತು, ಲಾಜಿಕ್ ಇದೆ. ಬಟ್ ನಮ್ಮ ಜಸ್ಟ್ ಥಿಯರಿ, ನಾನು ಹೇಳ್ತಲ್ಲ ಫ್ಯಾಕ್ಟ್ ಅಂತ ಏನು ಹೇಳ್ತಾ ಇಲ್ಲ. ಥಿಯರಿ ಆಗಿರ್ಬೋದು ಅಷ್ಟೇ ಹೇಳ್ತಾ ಇರೋದು. ಅಷ್ಟೇ, ಕನ್ಕ್ಲೂಷನ್ ಏನಿಲ್ಲ ಗೈಸ್. ನಾನು ಹೇಳ್ತಿರೋದು ಅಷ್ಟೇ, ಇದು ಥಿಯರಿ.
ಅಂದ್ರೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದ್ದೆ ನೀನು. ಫ್ಯಾಕ್ಟ್ ಅಂತ ಏನು ಹೇಳ್ತಾ ಇಲ್ಲ, ಆಗಿರ್ಬೋದು ಅಷ್ಟೇ ಹೇಳ್ತಾ ಇರೋದು. ಸೊ ಹ್ಯೂಮನ್ಸ್ ಮೇ ಬಿ ಏಲಿಯನ್ಸ್. ಇಷ್ಟೊಂದು ಖರ್ಚು ನಾನು ಟೈಮ್ ವೇಸ್ಟ್ ಮಾಡಿಸ್ತಿದ್ಯಾ ನೀನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ.